ಗಂಟೆ 6 ಗಂಟೆ ಪ್ರವಾಸಗಳಿಗೆ ಹೋಗ್ತೀವಿ. ನಾವು ಬೇಕಿದ ಕಡೆ ನಿಲ್ಸ್ಕೊಂಡು ಬೇಕಿದ ಕಡೆ ಹೋಟ್ಲು ಸಿಕ್ತು ಇಲ್ಲರೋ ಸಿಕ್ತು ಅಂತಂದ್ರೆ ಫ್ರೆಶ್ ಆಗ್ತಿರ್ತೀವಿ. ಹೆಣ್ಮಕ್ಳಿಗೆ ಇದನ್ನೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳಿದೆ ಎದುರಿಸ್ತಾರೆ ಅವರು. ಒಂದು ಹೋರಾಟಕ್ಕೆ ಬಂದಾಗ ನಾವೇನೋ ಬ್ಯಾರಿಕೇಡ್ ಹತ್ತೀವಿ, ಜಂಪ್ ಮಾಡ್ತೀವಿ, ಇನ್ನೇನೋ ಮಾಡ್ತಿರ್ತೀವಿ, ನೂಕು ನುಗ್ಗಾಟ ಅದ್ರ ಮಧ್ಯದಲ್ಲೂ ಬಂದಿರ್ತಾರ. ಎಷ್ಟೋ ಸತಿ ನಮ್ಮ ಮೀಟಿಂಗ್ಗಳಲ್ಲಿ ನಾವೆಲ್ಲರೂ ಮೀಟಿಂಗ್ ಮುಗಿಸ್ಕೊಂಡು ಈಗ ರಾಮಮೂರ್ತಿ ನಾವು ಮಾತಾಡ್ತಿದ್ವಿ, ಆದ್ಮೇಲೆ 1 ನಿಮಿಷ ರಾಮಮೂರ್ತಿ ಅವರು ಏನು ಅಂತಂದ್ರು, ಸರ್ ಊಟ ಆಗಿಲ್ಲ, ಒಂದು ಇಡ್ಲಿ ತಿರೋಣ ಸರಿ ಇಲ್ಲ ಅಂತ ನಾನು ಈಗ ತಮಾಷೆ ಮಾಡ್ತಾ ಇದ್ದೆ. ಆದ್ರೆ ಇಲ್ಲಿ ಕೂತಿರುವಂತ ಹೆಣ್ಮಕ್ಳು ನೀವು ಕೇಳಿ, ಅವ್ರು ಹೇಳ್ತಾರೆ ಮೀಟಿಂಗ್ ಮುಗಿಸ್ಕೊಂಡಿಲ್ಲ, ಮನೆಗೆ ಹೋಗ್ಬೇಕು, ಅಲ್ಲೂ ಅಡುಗೆ ಮಾಡ್ಕೊಡ್ಬೇಕು, ಮನೇಲಿ ಯಾರು ಕಾಯ್ತಾ ಇರ್ತಾರೆ. ಇದನ್ನ ಮ್ಯಾನೇಜ್ ಮಾಡಿ ಪಾರ್ಟಿ ಕೆಲಸ ಮಾಡ್ತಾ ಇರುವಂತ ಹೆಣ್ಮಕ್ಳು ಇರ್ತಾರೆ. ಈ 543ಲೇನೆ ಯಾಕೆ ಮಾಡ್ತಾ ಇಲ್ಲ ನೀವು? ಮಾಡ್ಬೋದಲ್ಲ 543ಗೆನೆ ಅಂತ. ಇದಕ್ಕೂ ನೀವು ಸ್ಪಷ್ಟ ಉತ್ತರ ಕೊಡ್ಬೇಕು ಅವರಿಗೆ. ಒಂದು, ಜನಸಂಖ್ಯೆ ಜಾಸ್ತಿ ಆಗಿದೆ, ಇಂಡಿಯಾ ಡಿಸರ್ವ್ಸ್ ಡಿಲಿಮಿಟೇಷನ್. ಇದು ಮೊದಲನೇ ಕಾರಣ. ಒಬ್ಬ ವೋಟರ್ ಪರ್ಸ್ಪೆಕ್ಟಿವ್ ಇಂದ ನೋಡಿ, 29 ಲಕ್ಷ ಜನ ವೋಟರ್ಸ್, ನೀವು 5 ವರ್ಷ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾವು ಎಷ್ಟು ಜನ ಮೀಟ್ ಮಾಡಿರ್ತೀವಿ ಸಂಸದರಾಗಿ ಅಥವಾ MLA ಆಗಿ? ಇವತ್ತು ಬೆಂಗಳೂರು ಸೌತ್ ಅಲ್ಲಿ, ಬೆಂಗಳೂರು ಸೌತ್ ಅಸೆಂಬ್ಲಿ ನಾನು ಹೇಳ್ತಿರೋದು, 6.5-7 ಲಕ್ಷ ಅಸೆಂಬ್ಲಿ ವೋಟರ್ಸ್ ಇದ್ದಾರೆ. MLA ಸಾಧ್ಯ ನಾವೆಲ್ಲ ವೋಟರ್ಸ್ ಮೀಟ್ ಮಾಡಕ್ಕೆ? ಮೊದಲನೇ ಆರ್ಗ್ಯುಮೆಂಟ್, ಜನಸಂಖ್ಯೆ ಜಾಸ್ತಿ ಆಗಿದೆ, ವೋಟರ್ ಡಿಸರ್ವ್ಸ್ ಬೆಟರ್ ರೆಪ್ರೆಸೆಂಟೇಟಿವ್ಸ್, ಅದಕ್ಕೋಸ್ಕರ ನಮಗೆ ಡಿಲಿಮಿಟೇಷನ್ ಬೇಕು, ಸೀಟ್ ಜಾಸ್ತಿ ಆಗ್ಬೇಕು. ಎರಡನೇದು, ಈಗ ಇರುವಂತ ಸೀಟಿಗೆನೆ ನೀವು ಮಾಡ್ಬಿಟ್ರೆ ನಾಳೆ ಯಾರು ಇವಾಗಿರೋ MLA MP ಅವರು ಇವರು ಕೂತಿದಾರಲ್ಲ, ಅವರೇ ಬೆಹನ್ ಬೇಟಿ ಕೋಟ ಅಂತ ಅವ್ರದೇ ಮನೇಲಿ ಇರುವಂತ ಹೆಣ್ಮಕ್ಳನ್ನ, ಅವ್ರದೇ ಹೆಂಗಸರನ್ನೋ ಅವ್ರದೇ ಮಗಳನ್ನೋ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ವಾಪಸ್ಸು. ಇವತ್ತೇನು ನೀವು ಲಿಸ್ಟ್ ಆಗ್ತಾ ಬನ್ನಿ ದೇಶದ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಯಾರ್ಯಾರು ಮಹಿಳಾ ನಾಯಕಿಯರಿದ್ದಾರೆ ಅಂತ. ಕರುಣಾನಿಧಿ ಮಗಳು ಕಣಿಮೊಯಿ ಅವರು, ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಅವರು, ನೀವು ಲಿಸ್ಟ್ ಆಗ್ತಾ ಬಂದ್ರೆ ಅವರೆಲ್ಲರೂ ಕೂಡ ಯಾರ್ದೋ ಇನ್ನೊಬ್ರು ನಾಯಕರ ಮಕ್ಕಳೇ ಅಲ್ಲಿರುವಂತವ್ರು. ಸೀಟ್ ಜಾಸ್ತಿ ಮಾಡಿದ್ರೆ ಯಾರು ನಿಮ್ ತರ ಸಾಮಾನ್ಯವಾಗಿ ಕುಟುಂಬದಿಂದ ಬಂದು ರಾಜಕೀಯದಲ್ಲಿ ದೇಶಕ್ಕೆ ನಾವೇನೋ ಮಾಡಬೇಕು ಅಂತ ಬಂದಿರುವಂತ ಮಹಿಳಾ ನಾಯಕರು ಯಾರಿದ್ದಾರೆ, ಇಲ್ಲಿ ಕೂತಿರುವಂತವ್ರು ಇದ್ದಾರೆ, ನಮ್ಮ ಸೌಮ್ಯ ರೀತಿ ಇರುವಂತ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಅವಕಾಶ ಆಗುತ್ತೆ. ಅವ್ರಿಗೋಸ್ಕರ ನರೇಂದ್ರ ಮೋದಿ ಇವತ್ತು ಸೀಟ್ ಜಾಸ್ತಿ ಮಾಡಿ ಅಂತ ಇವತ್ತು ಆರ್ಗ್ಯೂ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಜನಕ್ಕೆ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಯಾವತ್ತೇ ಮುಂದೆ ಡಿಲಿಮಿಟೇಷನ್ ಆದಾಗ್ಲೂ ಕೂಡ ಸೀಟ್ ಜಾಸ್ತಿ ಆಗಬೇಕು. ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ಹೆಣ್ಮಕ್ಳು ಕೂಡ MLA MP ಗಳಾಗಬೇಕು, ಕಾರ್ಪೊರೇಟರ್ಗಳಾಗಬೇಕು. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ಅವ್ರದ್ದು ಕೂಡ ಒಂದು ಅವಕಾಶ ಆಗಬೇಕು ಅನ್ನುವಂಥ ವಿಚಾರವನ್ನ ನಾವು ಜನಕ್ಕೆ ತಿಳಿಸಬೇಕಾಗಿದೆ. ನಿಮ್ಮ ಸಮಯ ಜಾಸ್ತಿ ತಗೊಂಡಿದ್ದೀನಿ, ಆದ್ರೆ ಈ ವಿಚಾರಗಳು ನಾವೆಲ್ಲರಿಗೂ ತಿಳಿಸೋದಕ್ಕೆ, ಯಾಕೆಂದ್ರೆ ಇಲ್ಲಿರುವಂತವರೆಲ್ಲರೂ ಹಿರಿಯ ನಾಯಕರಲ್ಲಿ ಇದ್ದೀರಿ. ನೀವಿನ್ನ 50 ಜನಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡುವಂತ ಜನ ಇಲ್ಲಿ ಕೂತಿದ್ದೀರಿ. ಬೆಂಗಳೂರಿನ ಮಹಿಳಾ ನಾಯಕರ ತಂಡ ಇದೆ. ನೀವಿನ್ 100 ಜನಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 10 ನಿಮಿಷ ಜಾಸ್ತಿ ಸಮಯ ತಗೊಂಡು ನಿಮಗೆ ವಿಚಾರಗಳನ್ನು ತಿಳಿಸಿದ್ದೀನಿ. ನಿಮ್ಮ ನೇತೃತ್ವದಲ್ಲಿ ಈ ಹೋರಾಟ ಮುಂದುವರಿಲಿ. ಈ ಮಹಿಳೆಯರಿಗೆ ಆರಕ್ಷಣೆಯನ್ನು ಕೊಟ್ಟು, ರಿಸರ್ವೇಶನ್ ಕೊಟ್ಟು ಇದನ್ನ ಮಾಡಿಸುವಂತ ನಮ್ಮ ಪ್ರಯತ್ನ 100ಕ್ಕೆ 100 ಯಶಸ್ವಿ ಆಗುತ್ತೆ. ಇವತ್ತು ತಡವಾಗಿರ್ಬೋದು, ಬಟ್ ಅದನ್ನ ನಾವು ಮಾಡ್ತೀವಿ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ನಿಮಗೆ ಈ ಸಂದರ್ಭ. ಮಹಿಳಾ ಮೀಸಲಾತಿ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ಮಸೂದೆ, ಇದರ ಡಿಸ್ಕಷನ್ ಪ್ರಾರಂಭ ಆಗಿದ್ದು ಸುಮಾರು 92ನೇ ಇಸ್ವಿಯಿಂದ, 1992 ಇಂದ. 92ರಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್, ನೇತೃತ್ವ ಚೇಂಜ್ ಆಗ್ತಾ ಇದ್ರು ಕೂಡ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಸಂಖ್ಯೆ ಇಳಿದು ಮೇಲ್ಗಡೆ ಬಂದು ನಮ್ಮ ಸರ್ಕಾರ ಇದ್ದು ಇಲ್ಲದಲೇ ಇದ್ದಾಗ ಯಾವುದೇ ಸಂದರ್ಭದಲ್ಲೂ ಬಿಜೆಪಿಯ ಸ್ಟ್ಯಾಂಡು 92 ಇಂದ ಇವತ್ತಿನವರೆಗೆ ಒಂದೇ ಸ್ಟ್ಯಾಂಡ್ ಇದೆ, ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ. ಮಹಿಳೆಯರಿಗೆ 33% ರಿಸರ್ವೇಶನ್ ಆದಷ್ಟು ಬೇಗ ಕೊಡಬೇಕು ಅನ್ನುವಂಥದ್ದು. ಇದು ಭಾಷಣಕ್ಕೆ ಸೀಮಿತವಾಗಿರುವಂತಹ, ಹೇಳಿಕೆಗೆ ಸೀಮಿತವಾಗಿರುವಂತಹ ಕಮಿಟ್ಮೆಂಟು, ಸಪೋರ್ಟ್ ಅಲ್ಲ. ಯಾವಾಗ ಈ ಬಿಲ್ಗಳನ್ನ ಕೇಂದ್ರ ಸರ್ಕಾರಗಳು, ಕಾಂಗ್ರೆಸ್ನ ಸರ್ಕಾರಗಳು ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಈ ಬಿಲ್ಲಿಗೆ ನಾವು ಸಪೋರ್ಟ್ ಅನ್ನು ಕೊಟ್ಟಿದ್ದೀವಿ. ಇದು ರೆಕಾರ್ಡೆಡ್ ಹಿಸ್ಟರಿ. ಇದನ್ನು ನಾವು ಜನಕ್ಕೆ ಬಹಳ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಇದು ಬಿಜೆಪಿಯ ಬಿಹೇವಿಯರ್. ಇನ್ನು ಕಾಂಗ್ರೆಸ್ ಪಾರ್ಟಿಯ ಬಿಹೇವಿಯರ್ ನೋಡಿ. 92 ಇಂದ ಇವತ್ತಿನವರೆಗೆ ಒಂದಲ್ಲ ಇನ್ನೊಂದು ಕಾರಣ ನೆಪ ಕೊಟ್ಕೊಂಡು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಹೇಗಾದ್ರೂ ಮಾಡಿ ಅದನ್ನ ಡಿಫೀಟ್ ಮಾಡಿರುವಂತದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಒಂದ್ ಸತಿ ಲಾಲು ಯಾದವ್ ಮತ್ತೆ ಅವ್ರ ಪಾರ್ಟಿಯವ್ರ ಕೇಳಿ ಗಲಾಟೆ ಮಾಡಿಸಿದ್ರು. ಅವರೇ ಸರ್ಕಾರದಲ್ಲಿದ್ರು, ಅವ್ರ ಪಾರ್ಟಿ ಇದ್ದೇ ಜೊತೆಗಿದ್ದಂತ ಯಾರು ಅಲಯನ್ಸ್ ಪಾರ್ಟ್ನರ್ಸ್ ಗಳು ಕೇಳಿ ಗಲಾಟೆ ಮಾಡಿಸಿದ್ರು, ಬಿದ್ದೋಯ್ತು. ಇನ್ನೊಂದ್ಸತಿ ಮುಲಾಯಂ ಸಿಂಗ್ ಯಾದವ್ ಅವ್ರ ಕೇಳಿ ಗಲಾಟೆ ಮಾಡಿಸಿದ್ರು. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರು, ನಾನು ಜೀವಂತವಾಗಿರೋವರೆಗೂ ಕೂಡ ನಾನು ಇದನ್ನ ಆಗಕ್ ಬಿಡೋದಿಲ್ಲ, ನಾನು ಈ ಪಾಸ್ ಆಗೋದೇ ನನ್ನ ಹೆಣದ ಮೇಲೆ ಅಂತೆಲ್ಲ ಭಾಷಣ ಮಾಡಿದ್ರು ಮುಲಾಯಂ ಸಿಂಗ್ ಯಾದವ್. ರಿಜೆಕ್ಟ್ ಆಯ್ತು. ಇನ್ನೊಂದ್ಸತಿ ತರಿಸಿದ್ರು ಪಾರ್ಲಿಮೆಂಟ್ ನಲ್ಲಿ, ಎಲ್ಲ ಅವ್ರ ಪಾರ್ಟಿಯವರು, ವಿರೋಧ ಪಾರ್ಟಿಯವರು ಎಲ್ಲರೂ ಕೂಡ ವೆಲ್ಲಲ್ಲಿ ತರಿಸಿ ಬಿಲ್ಲನ್ನೇ ಹರಿಸಾಕ್ಬಿಟ್ರು. ಸೊ 92ರಿಂದ 2023ರವರೆಗೆ
ಈ ಕಾನೂನು ಸಂವಿಧಾನದ ಒಳಗಡೆ ಬರಲೇ ಇಲ್ಲ. ಇದನ್ನ ಒಂದಲ್ಲ ಒಂದು ಕುಂಟು ನೆಪ ಕೊಟ್ಟು ಅದನ್ನ ಮುಂದಾಕ್ತಾ ಹೋದ್ರು. ಆದ್ರೆ 2023ರಲ್ಲಿ ಫುಲ್ ಮೆಜಾರಿಟಿ ಇದ್ದಂತಹ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 92ರಿಂದ ಆಗಿಲ್ದಲೇ ಇದ್ದಂತಹ ಈ ಮಹಿಳಾ ಮೀಸಲಾತಿ ಕಾನೂನನ್ನ ಸಂವಿಧಾನದ ತಿದ್ದುಪಡಿ ತಂದು 40 ಇಯರ್ಸ್ ಅಲ್ಲಿ ಆಗದಲೇ ಇದ್ದದನ್ನ ಮಾಡಿದ್ದು 2023ರಲ್ಲಿ ನರೇಂದ್ರ ಮೋದಿ ಸರ್ಕಾರ. ಇದನ್ನ ನಾವು ಜನಕ್ಕೆ ಗಂಟಾನುಗಂಟವಾಗಿ ನಾವು ಇದನ್ನ ಹೇಳಬೇಕು. ನಾವು ಮಾಡಿದ್ದನ್ನ, ನಾವು ಅಧಿಕಾರಕ್ಕೆ ಪೂರ್ಣ ಬಹುಮತ ಬಂದ್ವಿ, ನಮ್ಮ ಹತ್ರ 303 ಸಂಖ್ಯೆ ಇತ್ತು, ನಾವು ಮಾಡಿದ್ವಿ. 92ರಿಂದ ಇದಾಗಿರ್ಲಿಲ್ಲ. 92ರಿಂದ 2023ವರೆಗೆ ನಾವು ಅಪೋಸಿಷನ್ ಅಲ್ಲಿ ಇದ್ದಾಗ್ಲೂ ಕೂಡ, ನಮ್ಮ ಹತ್ರ ಸಂಖ್ಯೆ ಜಾಸ್ತಿ ಇಲ್ದಲೇ ಇದ್ದಾಗ್ಲೂ ಕೂಡ ನಮ್ಮ ಸಂಖ್ಯೆ ಇದ್ದಷ್ಟು ಸಪೋರ್ಟ್ ನಾವು ಈ ಬಿಲ್ ಕೊಟ್ಟಿದ್ವಿ. ಕಾಂಗ್ರೆಸ್ನವ್ರು ತಂದಾಗ್ಲೂ ಕೊಟ್ಟಿದ್ವಿ. ಅವ್ರ ಜೊತೆಗೆ ಇದ್ದಂತ ಅವರ ಅಲೈಸ್ ಪಾರ್ಟ್ನರ್ಗಳು ಜೆಡಿಯು, ಆರ್ಜೆಡಿ, ಟಿಎಂಸಿ ಅವ್ರುಗಳು ವಿರೋಧ ಮಾಡಿದಾಗ್ಲೂ ಕೂಡ ವಿರೋಧ ಪಕ್ಷದಲ್ಲಿ ಕೂತಿದ್ದಂತ ಬಿಜೆಪಿ ಇದಕ್ಕೆ ಸಪೋರ್ಟ್ ಕೊಟ್ಟಿತ್ತು. ಇದು ವಾಸ್ತವ. ಆದ್ರೆ 2023ನೇ ಇಸ್ವಿಯಲ್ಲಿ ಕಾನೂನು ತಂದಾಗ ಸರ್ಕಾರಕ್ಕೆ ಏನಿತ್ತು? 2021ನೇ ಇಸ್ವಿಯ ಏನು ಸೆನ್ಸಸ್ ಮಾಡಬೇಕಾಗಿದೆ, ಆ ಸೆನ್ಸಸ್ ರಿಪೋರ್ಟ್ ಬೇಗ ತಯಾರಾಗುತ್ತೆ, ಅದ್ರ ಮೇಲೆ ಡಿಲಿಮಿಟೇಷನ್ ಆಗುತ್ತೆ. ಆ ಡಿಲಿಮಿಟೇಷನ್ ಆದ ತಕ್ಷಣದಲ್ಲಿ ನಾವು ಇದನ್ನ ಜಾರಿಗೆ ತಗೊಂಡು ಬರೋಣ ಅನ್ನೋದು ಸರ್ಕಾರದ ಇಚ್ಛೆ ಇತ್ತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್ ನಿಂದಾಗಿ 2021 ಸೆನ್ಸಸ್ ದೇಶ ಅದರಿಂದ ಚೇತರಿಸಿಕೊಂಡು ವ್ಯವಸ್ಥೆಗಳು ಮತ್ತೆ ಸರಿಯಾಗಿ ಅದೆಲ್ಲ ಆಗೋವರೆಗೆ ಅದು ಡಿಲೇ ಆಯಿತು. ಈಗ ಸೆನ್ಸಸ್ ಜಾರಿಲಿದೆ. ಸೆನ್ಸಸ್ ರಿಪೋರ್ಟ್ ಬಂದು ಅದಾದ ಮೇಲೆ ಡಿಲಿಮಿಟೇಷನ್ ರಿಪೋರ್ಟ್ ಆಗಿ ಇದೆಲ್ಲ ಆಗುವಷ್ಟೊತ್ತಿಗೆ 2029ರಲ್ಲೂ ಎಲೆಕ್ಷನ್ ಬಂದ್ಬಿಡುತ್ತೆ. ಮತ್ತೆ ಮಹಿಳೆಯರಿಗೆ ಅವಕಾಶ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ನಾವು ಸಂವಿಧಾನ ತಿದ್ದುಪಡಿ ತಂದಿದ್ವಿ 2023ರಲ್ಲಿ, ಆ ಸಂವಿಧಾನ ತಿದ್ದುಪಡಿಗೆ ಒಂದು ಅಮೆಂಡ್ಮೆಂಟ್ ಅನ್ನ ತರೋಣ. 2027ರ ಸೆನ್ಸಸ್ ನ ಆಧಾರದ ಬದಲು 2011ನೇ ಇಸ್ವಿಯ ರೆಡಿ ಇರುವಂತಹ ಸೆನ್ಸಸ್ ನ ಆಧಾರದ ಮೇಲೆ ಇವಾಗ ನಾವು ಡಿಲಿಮಿಟೇಷನ್ ಮಾಡಿ 2034ರಲ್ಲಿ ರಿಸರ್ವೇಶನ್ ಕೊಡೋದ್ರ ಬದಲು 2029ರಿಂದನೇ ನಾವು ರಿಸರ್ವೇಶನ್ ಕೊಡೋಣಂತೆ. ನಮ್ಮ ಹೆಣ್ಮಕ್ಳು ಕೂಡ ಸಂಸತ್ತಿನಲ್ಲಿ, ನಮ್ಮ ವಿಧಾನಸಭೆಗಳಲ್ಲಿ ಅವರು ಕೂಡ ಶಾಸಕಿಯರಾಗಿ, ಸಂಸದರಾಗಿ ಬರಲಿ ಎನ್ನುವಂತ ನಮ್ಮ ಉದ್ದೇಶ ಏನಿತ್ತು, ಅದನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದೆ. ಈಗ ಕೇಳ್ತಾ ಇದ್ರೆ ಅರ್ಜೆನ್ಸಿ ಏನಿತ್ತು ಅಂತ. ಏನ್ ಅರ್ಜೆನ್ಸಿ ಇತ್ತು? ಈಗಲೇ ಯಾಕೆ ಸೆಷನ್ ತರಬೇಕಿತ್ತು? 40 ವರ್ಷದ ಅರ್ಜೆನ್ಸಿ ಸಾಕಾಗಿಲ್ವಾ ಕಾದಿರೋದು? 40 ವರ್ಷದ್ದು ಸಾಕಾಗಿಲ್ಲ ಅಂದ್ರೆ ಇನ್ನೆಷ್ಟು ಪೇಷನ್ಸ್ ಇಂದ ಕಾಯ್ಬೇಕು? ಅರ್ಜೆನ್ಸಿ ಇರೋದು ಯಾರಿಗೆ? ಯಾರಿಗೆ ಮಾಡಬೇಕು ಅಂತಿದೆ ಅವ್ರಿಗೆ ಅರ್ಜೆನ್ಸಿ ಇದೆ, ಇದನ್ನ ನಾವು ಮಹಿಳೆಯರಿಗೆ ಹಕ್ಕನ್ನ ಕೊಡಬೇಕು ಅಂತ. ಯಾರು ಇದನ್ನ ಕುಂಟು ನೆಪ ಕೊಟ್ಟು ಇನ್ನೂ 10 ವರ್ಷ ಮುಂದಕ್ಕೆ ಹಾಕೋಣ, ಇನ್ನೂ 20 ವರ್ಷ ಮುಂದಕ್ಕೆ ಹಾಕೋಣ ಅಂತಾರೆ, ಅವ್ರಿಗೆ ಅರ್ಜೆನ್ಸಿ ಇಲ್ಲ. ಇದು ಇನ್ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿರುವಂತ ಎಲ್ಲ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಜನರ ಹತ್ರ ಹೋದಾಗ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ. ಲಾಸ್ಟ್ ಭಾರತದಲ್ಲಿ ಡಿಲಿಮಿಟೇಷನ್ ಅಥವಾ ಈ ಸೀಟ್ಸ್ ಗಳ ಸಂಖ್ಯೆ ನಿರ್ಧಾರ ಮಾಡಿದ್ದು 1971ನೇ ಇಸ್ವಿಯಲ್ಲಿ. ಯಾವಾಗ? 1971ನೇ ಇಸ್ವಿಯಲ್ಲಿ ನಿರ್ಧಾರ ಆಯಿತು. ಸಂಸತ್ತಿನಲ್ಲಿ 543 ಸೀಟ್ ಇರಬೇಕು ಅಂತ. 1971ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಭಾರತದ ಜನಸಂಖ್ಯೆ ಇದ್ದಿದ್ದು 55 ಕೋಟಿ. 55 ಕೋಟಿ ಜನಸಂಖ್ಯೆಗೆ 543 ಸೀಟ್ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಇವತ್ತು ಭಾರತ ಜನಸಂಖ್ಯೆ ಎಷ್ಟು? 140 ಕೋಟಿ. ಇವರು ಡಿಲಿಮಿಟೇಷನ್ ಬೇಡ ಅಂತ ಇದ್ದಾರೆ. 55 ಕೋಟಿಗೆ ಎಷ್ಟು ಸೀಟ್ ಇತ್ತೋ ಅಷ್ಟೇ ಸೀಟು 140 ಕೋಟಿಗೂ ಇರಕ್ಕೆ ಸಾಧ್ಯ ಆಗತ್ತಾ? ಇವ್ರು ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಇವ್ರಿಗೆ ಕಾರಣ ಏನು ಅಂತಂದ್ರೆ ನರೇಂದ್ರ ಮೋದಿ ಮಾಡಬಾರದು ಅಂತ ಅಷ್ಟೇನೆ. ಮಹಿಳಾ ಮೀಸಲಾತಿ ಮಾಡಿಬಿಟ್ರೆ ನರೇಂದ್ರ ಮೋದಿ ಅವರ ಪರವಾಗಿ ಮಹಿಳೆಯರು ಇರ್ತಾರೆ, ದೇಶದಲ್ಲಿ ಬಿಜೆಪಿಗೆ ಮತ್ತಷ್ಟು ವೋಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ವಿರೋಧ ಮಾಡಬೇಕು, ಇಷ್ಟೇ, ಬೇರೆ ಕಾರಣನೇ ಇಲ್ಲ. ಇವಾಗ ನೀವೆಲ್ಲ ಪಾರ್ಟಿಯ ಹಿರಿಯ ಕಾರ್ಯಕರ್ತರೆಲ್ಲರೂ ಇದ್ದೀರಿ. ನಮ್ಮ ಎಂಪಿ ಚುನಾವಣೆಯಲ್ಲಿ, ಇನ್ನೊಂದು ಕಡೆ ನೀವೆಲ್ಲರೂ MLA ಚುನಾವಣೆಗಳಲ್ಲಿ ಓಡಾಡಕ್ ಹೋಗಿರ್ತೀರಿ. ಜನ ಏನ್ ಕಂಪ್ಲೇಂಟ್ ಮಾಡ್ತಾರೆ? ಬಿಜೆಪಿ ಎಂಪಿ ಇರ್ಲಿ, ಕಾಂಗ್ರೆಸ್ MLA ಇರ್ಲಿ, ಕಾಂಗ್ರೆಸ್ ಎಂಪಿ ಇರ್ಲಿ, ಜನ ಏನ್ ಹೇಳ್ತಾರೆ? ನಿಮ್ ಚುನಾವಣೆ ಟೈಮ್ನಲ್ಲಿ ಹೋದಾಗ, ಸರ್ ಸಿಗ್ಲಿಲ್ಲ ಸರ್, ಕಾರ್ಯಕ್ರಮ ಕರೆದಿದ್ವಿ ಬರಕಾಗಿಲ್ಲ ಸರ್, ನಿಮ್ಗೆ ಎಷ್ಟೋ ದಿವಸ ಆದ್ಮೇಲೆ ಸಿಕ್ಕಿದ್ರಿ. ಯಾಕೆ ಹೇಳ್ತಾರೆ ಇದನ್ನ? ನಿಮಗೆ ಬೆಂಗಳೂರು ದಕ್ಷಿಣದನೇ ಉದಾಹರಣೆ ಕೊಡ್ತೀನಿ. ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ 29 ಲಕ್ಷ ವೋಟರ್ಸ್ ಇದೆ. ಒಬ್ಬ ಎಂಪಿ 5 ವರ್ಷ ಪಾರ್ಲಿಮೆಂಟಿಗೆ ಹೋಗಲ್ಲ, ಬೇರೆ ಮೀಟಿಂಗ್ ಅಟೆಂಡ್ ಮಾಡಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಕೆಲಸ ಏನು ಅಂತಂದ್ರೆ, ನಾನು ಒಂದ್ ದಿವಸನೂ ಎಲ್ಲೂ ಬೇರೆ ಏನೂ ಕೆಲಸ ಮಾಡದಲೆ ಬೆಳಗ್ಗೆ 7 ಗಂಟೆಗೆ ಎದ್ದಾಗಿಂದ ರಾತ್ರಿ 10 ಗಂಟೆ ತನಕ ಒಂದೊಂದೊಂದೊಂದು ರೋಡ್ ಹೋಗ್ಕೊಂಡು ಬರ್ತೀನಿ. ಎಲ್ಲಾ ಕಡೆ ನಾನು ಮನೆಗೆ ಹೋಗಿ ಮುಖ ತೋರಿಸ್ಕೊಂಡು ಬರ್ತೀನಿ, ಏರಿಯಾಗೆ ಹೋಗಿ ಬರ್ತೀನಿ ಅಂತಂದ್ರು 5 ವರ್ಷ ಇದನ್ನೇ ಮಾಡಿದ್ರು ಸಾಕಾಗಲ್ಲ. ಯಾಕೆಂದ್ರೆ ಪಾಪ್ಯುಲೇಷನ್ ಅಷ್ಟು ದೊಡ್ಡದಿದೆ, ಕಾನ್ಸ್ಟಿಟ್ಯೂನ್ಸಿ ಅಷ್ಟು ದೊಡ್ಡದಾಗಿದೆ. ಪ್ರಜಾಪ್ರಭುತ್ವ ಹಿಂಗ್ ನಡಿಬೇಕಾ? MLA ಕೈಗೆ ಸಿಗಲ್ಲ, MP ಕೈಗೆ ಸಿಗಲ್ಲ ಅಂತ ಜನ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಹ್ಯಾಂಡಲ್ಲೇ ಮಾಡಕ್ಕಾಗದಲ್ಲೇ ಇರುವಷ್ಟು ದೊಡ್ಡ ಜನಸಂಖ್ಯೆ ಇವತ್ತಾಗಿದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಏನಂದ್ರು, 2026ರಲ್ಲಿ ಅಥವಾ 29ರಲ್ಲಿ ಎಲೆಕ್ಷನ್ ಆದಾಗ
2029 ಭಾರತದ ಜನಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳು ಜಾಸ್ತಿ ಆಗಬೇಕು. ಸೀಟ್ ಜಾಸ್ತಿ ಆಯಿತು ಅಂತಂದ್ರೆ ಎಲ್ರಿಗೂ ಅವಕಾಶನೂ ಜಾಸ್ತಿ ಆಗುತ್ತೆ. ಜನ ಕೂಡ ಅವಾಗ MP MLA ಗಳ ಹತ್ರ ಹೋಗಿ ಈ ಕೆಲಸ ಮಾಡ್ಕೊಡಿ ಅನ್ನೋದನ್ನ ಡಿಮ್ಯಾಂಡ್ ಮಾಡಿ ಅವರನ್ನ ಕೇಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ನಮ್ಮ ಲೋಕತಂತ್ರ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸೀಟ್ ಜಾಸ್ತಿ ಮಾಡಿ ಅಂತ ನರೇಂದ್ರ ಮೋದಿ ಅವರು ಇವರು ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟು ಕಾಮನ್ ಸೆನ್ಸ್ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಇದು? ಇಲ್ಲಿ ಪಲ್ಲವಿ ಅಕ್ಕ ಕೂತಿದ್ದಾರೆ, ಇಲ್ಲಿ ನಮ್ಮ ಸರಳ ಅಕ್ಕ ಕೂತಿದ್ದಾರೆ. ಇವರೆಲ್ಲರೂ ಕೂಡ ಕಾರ್ಪೊರೇಟರ್ಸ್ ಗಳಾಗಿ ಬಹಳ ಯಶಸ್ವಿ ಕೆಲಸ ಮಾಡಿರುವಂತವ್ರು. ಇಲ್ಲಿರುವಂತ ಪ್ರತಿಯೊಬ್ರು, ನಾಗರತ್ನ ಅಕ್ಕ ಇದ್ದಾರೆ, ಹೆಸರು ತಗೋತ ಎಲ್ಲರೂ ಇದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ರು ಅವ್ರವ್ರ ವಾರ್ಡ್ ಅಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅವ್ರ ವಾರ್ಡ್ ಅಲ್ಲೇನೆ ಅವ್ರು ಕೆಲಸ ಮಾಡಬೇಕಾದಾಗ ಇನ್ನೂ ದೊಡ್ಡ ಜನ ಇದಾರಪ್ಪ, ಬಹಳ ದೊಡ್ಡ ವಾರ್ಡ್ ಅಂತ ಅವಾಗಲೇ ಅನುಭವಕ್ಕೆ ಬರ್ತಾ ಇತ್ತು ಕಾರ್ಪೊರೇಟರ್ಗಳಿಗೇನೆ. ಅದಕ್ಕೇನೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಇಲ್ಲಿ ಒಂದು BBMP-ನ 5 ಮಾಡಿದ್ರು. BBMP-ಲಿ 200 ಎಷ್ಟಿದ್ದು ಸರ್? 225 ಇದ್ದಿದ್ದ. 198 ಸೀಟ್ ಇತ್ತು, 198 ವಾರ್ಡ್ ಇತ್ತು BBMP-ಲಿ. ಇವ್ರೇನ್ ಮಾಡಿದ್ರು, ಅದನ್ನ 5 GBA ಮಾಡಿ 5 ಕಾರ್ಪೊರೇಷನ್ ಮಾಡಿ ಟೋಟಲಿ ಇವಾಗ 268 ಮಾಡಿದ್ದಾರೆ. ಇವಾಗ ಅಲ್ಲ 369 ಮಾಡಿದ್ದಾರೆ. ಏನ್ ಕಾರಣ ಕೊಟ್ರು? ಇಲ್ಲ, ಬೆಂಗಳೂರು ಬೆಳೆದಿದೆ, ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಆಗಿದೆ, ಒಬ್ಬ ಕಾರ್ಪೊರೇಟರಿಗೆ ಅಷ್ಟೊಂದು ಜನಸಂಖ್ಯೆಯನ್ನು ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು 25,000ಕ್ಕೆ 20,000ಕ್ಕೆ ಒಂದು ವಾರ್ಡ್ ಮಾಡ್ತಾ ಇದೀವಿ. ಅದಕ್ಕೆ ನಮಗೆ ಒಂದು ಕಾರ್ಪೊರೇಷನ್ ಸಾಕಾಗಲ್ಲ, 5 ಕಾರ್ಪೊರೇಷನ್ ಬೇಕು. 198 ಸೀಟ್ ಸಾಕಾಗಲ್ಲ, ನಮಗೆ 369 ಸೀಟ್ ಬೇಕು. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಿದೀವಿ ಅಂತ ಇವರಿಲ್ಲಂದ್ರು. DK ಶಿವಕುಮಾರ್, ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಡಿಲಿಮಿಟೇಷನ್ ಮಾಡಿದಾಗ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ. ನರೇಂದ್ರ ಮೋದಿ ದೇಶಕ್ಕೆ ಡಿಲಿಮಿಟೇಷನ್ ಮಾಡಬೇಕು ಅಂದಾಗ ಮಾತ್ರ ಜನಸಂಖ್ಯೆ ಜಾಸ್ತಿ ಆಗಿರಲ್ವಾ? ಯಾವ ಲಾಜಿಕ್ ಇದು? ಇದನ್ನ ನಾವು, ಅದರಲ್ಲೂ ನಾನು ವಿಶೇಷವಾಗಿ ಕೇಳ್ತಾ ಇದ್ದೀನಿ, ಇಲ್ಲಿರುವಂತ ಪ್ರತಿಯೊಬ್ಬರು ನಮ್ಮ ಮಹಿಳಾ ನಾಯಕರು ಯಾರಿದ್ದಾರೆ, ಇದನ್ನ ಬೆಂಗಳೂರಿನ ಮನೆಗೆ ಇದನ್ನ ತಲುಪಿಸ್ಬೇಕು. ನೀವು ಇವ್ರದ್ದು ಈ ಢೋಂಗಿತನ ನೀವು ತಲುಪಿಸ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಡಿಲಿಮಿಟೇಷನ್ ಬೇಡವಂತ ಇವರಿಗೆ. GBL ಒಂದು ಕಾರ್ಪೊರೇಷನ್ ಸಾಕಾಗ್ತಾ ಇಲ್ಲ ಇವರಿಗೆ. BBMP ಇದ್ದಿದ್ದು ಇವ್ರಿಗೆ 5 ಬೇಕಾಯ್ತು. ಏನ್ ಅರ್ಥ ಇದು? ನಾವು ಅಧಿಕಾರದಲ್ಲಿ ಇದೀವಿ, ನಾವು 5 ಮಾಡಬಹುದು, ನಾವು ಡಿಲಿಮಿಟೇಷನ್ ಮಾಡಬಹುದು. ನಾವು ಅಧಿಕಾರದಲ್ಲಿ ಇಲ್ವಲ್ಲ, ಅದಕ್ಕೆ ಮೋದಿ ಮಾಡಬಾರ್ದು. ದಿಸ್ ಇಸ್ ಆಲ್ ದಿ ಲಾಜಿಕ್ ಇದರಲ್ಲಿ, ಬೇರೆ ಇನ್ನೇನು ಇಲ್ಲ. ನಾವೆಲ್ಲರೂ ಕೂಡ ದಕ್ಷಿಣ ಭಾರತದವರು ನೆನ್ಪಿಟ್ಕೊಳ್ಬೇಕು. ಈ ಡಿಲಿಮಿಟೇಷನ್ ಮಾಡಿದ್ರೆ ಪ್ರತಿ ರಾಜ್ಯಕ್ಕೂ ಕೂಡ 50% ಸೀಟ್ ಜಾಸ್ತಿ ಮಾಡ್ತೀವಿ ಅಂತ ಮೋದಿ ಅವರು ಹೇಳಿದ್ರು. ಈ 50% ಸೀಟ್ ಯಾಕೆ ಜಾಸ್ತಿ ಆಗ್ಬೇಕಿತ್ತು? 2 ಪ್ರಮುಖ ಕಾರಣಕ್ಕೆ. ಮೊದಲನೇದು, ನೀವು ಬರೀ ಸೆನ್ಸಸ್ ನ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿದ್ರೆ ಇವತ್ತು ದೇಶದಲ್ಲಿ ಕಳೆದ 30-35 ವರ್ಷದಲ್ಲಿ ದೇಶದ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಜಾಸ್ತಿ ಆಗಿದೆ. ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಈ ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ನೀವು ಬರೀ ಸೆನ್ಸಸ್ ನ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಿದ್ರೆ ಸೀಟ್ ಎಲ್ಲಿ ಜಾಸ್ತಿ ಆಗುತ್ತೆ? ಎಲ್ಲಿ ಜಾಸ್ತಿ ಆಗುತ್ತೆ? ನಾರ್ತ್ ಅಲ್ಲಿ ಜಾಸ್ತಿ ಆಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳದ್ದು ಪಾಪ್ಯುಲೇಷನ್ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಸೀಟ್ಗಳು ಕಡಿಮೆ ಆಗುತ್ತೆ. ಅದಕ್ಕೆ ಎಲ್ಲ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ರು, ಸ್ಟಾಲಿನ್ ಆದಿಯಾಗಿ ಪ್ರತಿಯೊಬ್ಬರು ಕೂಡ, ಸಿದ್ದರಾಮಯ್ಯನವರು ಎಲ್ಲ ಶುದ್ಧ ಪೇಪರ್ ಬರೆದ್ರಲ್ಲ ಆರ್ಟಿಕಲ್ಗಳು, ದಕ್ಷಿಣ ಭಾರತಕ್ಕೆ ಅನ್ಯಾಯ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಮೋದಿ ಅವರು ಅದಕ್ಕೆ ಏನ್ ಮಾಡಿದ್ರು, ನೋಡಪ್ಪ, ಭಾರತೀಯ ಜನತಾ ಪಾರ್ಟಿ ಉತ್ತರ ಭಾರತ, ದಕ್ಷಿಣ ಭಾರತ ಅಂತ, ಈಶಾನ್ಯ ಭಾರತ ಅಥವಾ ಇನ್ನೊಂದು ಪೂರ್ವ ಭಾರತ ಅಂತ, ಇದನ್ನ ನಾವು ಭಾರತವನ್ನ ಡಿವೈಡ್ ಮಾಡ್ಕೊಂಡು ತುಕಡೆ ಆಗಿ ನೋಡುವಂತ ಸಂಸ್ಕಾರ ನಾವಿರೋರಲ್ಲ. ನಾವು ಏಕ ಭಾರತ ಶ್ರೇಷ್ಠ ಭಾರತ ಅಂತ ಇರುವಂತ ಸಂಸ್ಕಾರದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾರಿಗೂ ಅನ್ಯಾಯ ಆಗಬಾರ್ದು, ಉತ್ತರ ಭಾರತಕ್ಕೂ ಅನ್ಯಾಯ ಆಗಬಾರ್ದು, ದಕ್ಷಿಣ ಭಾರತಕ್ಕೂ ಅನ್ಯಾಯ ಆಗಬಾರ್ದು. ಪ್ರತಿ ರಾಜ್ಯದ್ದು ಕೂಡ ಇವತ್ತು ಎಷ್ಟು ಸೀಟ್ ಇದೆಯೋ ಅದ್ರ 50% ಜಾಸ್ತಿ ಮಾಡ್ತೀವಿ. ಕರ್ನಾಟಕದಲ್ಲಿ 28 ಇದೆ, 42 ಆಗುತ್ತೆ. ಉತ್ತರ ಪ್ರದೇಶದಲ್ಲಿ 80 ಇತ್ತು ಅಂದ್ರೆ 120 ಆಗುತ್ತೆ. ಹೀಗೆ ಪ್ರಪೋರ್ಷನೇಟ್ ಆಗಿ ನಾವು ಇನ್ಕ್ರೀಸ್ ಮಾಡ್ತೀವಿ. ಕೇರಳದ ಹತ್ರ 20 ಇದೆ, 50% ಅಂದ್ರೆ 10 ಜಾಸ್ತಿ ಮಾಡ್ತೀವಿ, 30 ಆಗುತ್ತೆ. ಎಲ್ರಿಗೂ ಸೇಮ್. ಇವತ್ತು ಎಷ್ಟು ಪರ್ಸೆಂಟೇಜ್ ಇದೆಯೋ ಅಷ್ಟೇ ಪರ್ಸೆಂಟೇಜ್ 50% ಜಾಸ್ತಿ ಆದ್ರೂ ಎಲ್ಲರದು ಮೇಂಟೈನ್ ಆಗುತ್ತೆ. ಎಷ್ಟು ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಉಪಯೋಗ ಆಗುವಂತ ಒಂದು ಐಡಿಯಾ ಕೊಟ್ಟು ಇವತ್ತು ಇವರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ, ಇದನ್ನ ವಿರೋಧ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಯಾವಾಗ 2027ನೇ ಇಸ್ವಿಯ ಸೆನ್ಸಸ್ ಬರುತ್ತೆ, ಬರೀ ಸೆನ್ಸಸ್ ನ ಆಧಾರದ ಮೇಲೆ ಯಾವಾಗ ಡಿಲಿಮಿಟೇಷನ್ ಆಗಬೇಕು ಅಂತ ಸಂವಿಧಾನದಲ್ಲಿದೆ, ಅದ್ರ ಪ್ರಕಾರ ಡಿಲಿಮಿಟೇಷನ್ ಆದಾಗ ಉತ್ತರ ಭಾರತದ ರಾಜ್ಯಗಳ ಪರ್ಸೆಂಟೇಜ್ಗೆ ಕಂಪೇರ್ ಮಾಡಿದಾಗ ದಕ್ಷಿಣ ಭಾರತದ ರಾಜ್ಯಗಳ ಪರ್ಸೆಂಟೇಜು ಕಡಿಮೆ ಆಗುತ್ತೆ. ಯಾವ ಸಿದ್ದರಾಮಯ್ಯನವರು ಇದನ್ನ ವಿರೋಧ ಮಾಡಿದಾರೋ, ಯಾವ ಸ್ಟಾಲಿನ್ ಇದನ್ನ ವಿರೋಧ ಮಾಡಿದಾರೋ, ಅವರೇ ಇವತ್ತು ದಕ್ಷಿಣ ಭಾರತದ ಈ ನುಕ್ಸಾನಿಗೆ ಕಾರಣ ಅನ್ನೋದನ್ನ ನಾವು ಮನೆಗೆ ಹೋಗಿ ಇವತ್ತು ನಾವು ಅದನ್ನ ಹೇಳಬೇಕಾಗಿದೆ. 2027ರಲ್ಲಿ ಆಗತ್ತೆ ಇದು. ಅಂಡ್ ದೇ ವಿಲ್ ಬಿ ಸ್ಕ್ವೇರ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇವರೇ ಮಾಡಿರೋದು ಇದನ್ನ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ನಾವು ಕರ್ನಾಟಕವನ್ನ, ದಕ್ಷಿಣ ಭಾರತವನ್ನ, ತಮಿಳುನಾಡನ್ನ, ಕೇರಳವನ್ನ ನಾವು ರಕ್ಷಣೆ ಮಾಡ್ತಾ ಇದೀವಿ ಅಂತ ಭಾಷಣ ಮಾಡಿ
ನಾವು ದಕ್ಷಿಣ ಭಾರತದ ಸಂರಕ್ಷಕರು ಅನ್ನುವಂತ ಪೋಸ್ಟ್ ಕೊಟ್ಟು ದಕ್ಷಿಣ ಭಾರತಕ್ಕೆ ನುಕ್ಸಾನ್ ಮಾಡಿದ್ದಾರೆ. ಮೋದಿ ಅವರು 50% ಎಲ್ರಿಗೂ ಜಾಸ್ತಿ ಮಾಡೋಣ ಅಂದಿದ್ರು. ಇವ್ರು 50% ಬೇಡ, ನೀವು ಬರೀ ಸೆನ್ಸಸ್ ಆಧಾರದ ಮೇಲೆ ಮಾಡಿ ಅಂತ ಇದ್ದಾರೆ. ಸೆನ್ಸಸ್ ಆಧಾರದ ಮೇಲೆ ಮಾಡಿದ್ರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳದ್ದು ಏನು ಪ್ರಪೋರ್ಷನ್ ಇದೆ ಅದು ಶೇರ್ ಕಡಿಮೆ ಆಗುತ್ತೆ. ಇನ್ನೊಂದು ಹೇಳಿದ್ರು ಕಾಂಗ್ರೆಸ್ನವರು, ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಒಂದ್ ಕೆಲಸ ಮಾಡಿ, ದಕ್ಷಿಣ ಭಾರತದ ರಾಜ್ಯಗಳದ್ದು ಉತ್ತರ ಭಾರತದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು GSDP ಜಾಸ್ತಿ ಇದೆ, GDP ಜಾಸ್ತಿ ಇದೆ ನಮ್ದು, ಅದಕ್ಕೋಸ್ಕರ ನೀವು ನಮಗೆ ಜಾಸ್ತಿ ಸೀಟ್ಸು ಓಟ್ಸು ಕೊಡಿ ಅಂತ. ಇದು ಹೆಂಗಿದೆ ಅಂತಂದ್ರೆ ಆರ್ಗ್ಯುಮೆಂಟು, ಯಾರು ಜಾಸ್ತಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಜಾಸ್ತಿ ಓಟು, ಶ್ರೀಮಂತರಿಗೆ ಜಾಸ್ತಿ ಬೆಲೆ, ಬಡವರು ಓಟಿಗೆ ಕಡಿಮೆ ಬೆಲೆ. ನಮ್ಮ ಸಂವಿಧಾನ ಹೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂ ಯಾವುದು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಮತ ಒಂದೇ ಮೌಲ್ಯ. ಇದು ಸಂವಿಧಾನದ ಕೊಟ್ಟಿರುವಂತಹ ಆಶಯ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತಹ ಸಮಾನತೆಯ ಹಕ್ಕು. ಇವ್ರ ಲಾಜಿಕ್ ಪ್ರಕಾರ ಮಾಡಿದ್ರೆ ಮುಖೇಶ್ ಅಂಬಾನಿನೇ ತಗೊಂಡು ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಏರಿಯಾದಲ್ಲೂ ಕೂಡ ಎಲ್ಲಾರ್ದೂನು ಈಗ ತೆಲಂಗಾಣದ ಹತ್ರ GDP ಜಾಸ್ತಿ ಇದೆ, ಅದಕ್ಕೆ ತೆಲಂಗಾಣಕ್ಕೆ ಬಿಹಾರ್ಗಿಂತ ಜಾಸ್ತಿ ಓಟ್ ಇರಬೇಕು, ಸೀಟ್ ಇರಬೇಕು ಅನ್ನೋದಾದ್ರೆ ಎಲ್ಲರದ್ದು ವರ್ಷ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಲ್ಲರೂ ಕೊಟ್ಟಿದ ತಕ್ಷಣನೇ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡಲ್ಲ, ಎಲೆಕ್ಷನ್ ಅನ್ನ ಫೈನಾನ್ಸ್ ಮಿನಿಸ್ಟ್ರಿ ಡಿಸೈಡ್ ಮಾಡುತ್ತೆ. ಇವತ್ತು ಈ ವರ್ಷ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರು, ಇವತ್ತು ಇವ್ರದ್ದು 1 ಕೋಟಿ ರೂಪಾಯಿ ಇವರು ರಿಟರ್ನ್ ಫೈಲ್ ಮಾಡಿದರೆ, ಆದ್ರಿಂದ ಇವರಿಗೆ 1 ಕೋಟಿ ಓಟು. ಇವರು ಕೇವಲ 1.5 ಲಕ್ಷ ರಿಟರ್ನ್ ಫೈಲ್ ಮಾಡಿದರೆ, ಅದಕ್ಕೆ ಇವ್ರಿಗೆ 1.5 ಲಕ್ಷ ಓಟು. ಇವನು ರಿಟರ್ನ್ ಫೈಲ್ ಮಾಡಲಿಲ್ಲ, ಇವನಿಗೆ ಓಟೇ ಇಲ್ಲ. ಇದನ್ನ ಕಾಂಗ್ರೆಸ್ ಪಾರ್ಟಿ ಆಲ್ಟರ್ನೇಟಿವ್ ಅಂತ ಸಜೆಸ್ಟ್ ಮಾಡಿದ್ರು. ಈ ಇಡೀ ಚರ್ಚೆ ನೀವು ನೋಡಿದ್ರೆ ಒಂದು ಸ್ಪಷ್ಟ ಆಗೋದು ಏನು ಅಂತಂದ್ರೆ, ಎರಡು ವ್ಯಕ್ತಿ ಈ ವಿಚಾರ ಸ್ಪಷ್ಟ ಆಗುತ್ತೆ. ಒಂದು, 92ರಿಂದ ಇವಾಗಿನ ತನಕ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದಿದೆ ಅಂತಂದ್ರೆ ಈ ವಿರೋಧನೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಸಿಗಬಾರದು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ವಿರೋಧ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು, ಮೋದಿ ಅವರು ಮಾಡ್ಬಿಟ್ರೆ ಅವ್ರಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಬೆಂಗಳೂರಿನಲ್ಲಿ ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಬೆಂಗಳೂರಿನ ಈ ಡಿಲಿಮಿಟೇಷನ್ GBA ಉದಾಹರಣೆಯನ್ನು ಕೊಟ್ಟೇ ನೀವು ಜನಕ್ಕೆ ಹೇಳಬೇಕು. ದೇಶದಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಆಯಿತು, ಅಥವಾ ಇದು ಬೆಂಗಳೂರಲ್ಲಿ ಮಾತ್ರ ಜನಸಂಖ್ಯೆ ಜಾಸ್ತಿ ಆಗಿದೆ, ದೇಶದ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ? GBA ಮಾತ್ರ BBMP ಮಾತ್ರ ಆಡಳಿತ ನಡೆಸಕ್ಕೆ ಇವರಿಗೆ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಮಾತ್ರ ಅಧಿಕಾರ ವಿಕೇಂದ್ರೀಕರಣ ಬೇಕು, ಡಿಸೆಂಟ್ರಲೈಸೇಷನ್ ಬೇಕು, ಜಾಸ್ತಿ ಜನಪ್ರತಿನಿಧಿಗಳು ಬೇಕು, ಒಂದು ಕಾರ್ಪೊರೇಷನ್ ಸಾಲದು 5 ಕಾರ್ಪೊರೇಷನ್ ಬೇಕು, ಆದ್ರೆ ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿ ಮಾತ್ರ ಸೀಟ್ ಬೇಡವಾ? ಈ ಲಾಜಿಕ್ ಅನ್ನ ಜನಕ್ಕೆ ನಾವು ಕೇಳಬೇಕು. ಇದನ್ನ ನಾವು ಮನೆ ಮನೆಗೆ ತಲುಪಿಸಬೇಕು, ಮಹಿಳೆಯರೆಲ್ಲರಿಗೂ ಕೂಡ ವಿಚಾರವನ್ನು ತಲುಪಿಸಬೇಕು. ನಾನು 7 ವರ್ಷ ಸಂಸದನಾಗಿ ನಮ್ಮ ಮಹಿಳಾ ನಾಯಕರುಗಳು ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತಹ ಪ್ರತಿಯೊಬ್ಬರದ್ದು ನಾನು ಕೆಲಸ, ನಮ್ಮ ಕಾರ್ಯಕರ್ತರ ಕೆಲಸ ನಾನು ಹತ್ರದಿಂದ ನೋಡಿದ್ದೀನಿ. ನಾನು ಬಹಳ ಜವಾಬ್ದಾರಿಯಿಂದ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಹೆಣ್ಣು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೆ ಬೆಂತಟ್ಟಿ ಪ್ರೋತ್ಸಾಹ ಮಾಡಿ ಅವರಿಗೆ ಮುಂದೆ ಬನ್ನಿ ಅಂತ ಅವಕಾಶ ಮಾಡಿಕೊಟ್ರೆ ನಮಗಿಂತ 2ರಷ್ಟು ಸ್ಪೀಡ್ ನಲ್ಲಿ ಕೆಲಸ ಮಾಡುವಂತಹ ತಾಕತ್ತು, ಶಕ್ತಿ, ಯೋಗ್ಯತೆ ಅವರಿಗೆ. ಈ ಅವಕಾಶ ಅವ್ರು ಮಾಡ್ಕೊಡ್ತಾ ಇಲ್ಲ ಅಷ್ಟೇ. ನಾನು ಎಷ್ಟೋ ಸತಿ ಅನ್ಕೊಂಡಿದ್ದೀನಿ, ನಮ್ಮ ಪಾರ್ಟಿ ಕೆಲಸಕ್ಕೆ ಬಂದಿರ್ತಾರೆ, ಹೋರಾಟಕ್ಕೆ ಹೆಣ್ಮಕ್ಳು ಬಂದಿರ್ತಾರೆ, 5-5 ಗಂಟೆ 6-6 ಗಂಟೆ ಪ್ರವಾಸಗಳಿಗೆ ಹೋಗ್ತೀವಿ. ನಾವು ಬೇಕಿದ ಕಡೆ ನಿಲ್ಸ್ಕೊಂಡು ಬೇಕಿದ ಕಡೆ ಹೋಟ್ಲು ಸಿಕ್ತು ಇಲ್ಲರೋ ಸಿಕ್ತು ಅಂತಂದ್ರೆ ಫ್ರೆಶ್ ಆಗ್ತಿರ್ತೀವಿ. ಹೆಣ್ಮಕ್ಳಿಗೆ ಇದನ್ನೆಲ್ಲ ಪ್ರಾಕ್ಟಿಕಲ್ ಸಮಸ್ಯೆಗಳಿದೆ, ಎದುರಿಸ್ತಾರೆ ಅವರು. ಒಂದು ಹೋರಾಟಕ್ಕೆ ಬಂದಾಗ ನಾವೇನೋ ಬ್ಯಾರಿಕೇಡ್ ಹತ್ತೀವಿ, ಜಂಪ್ ಮಾಡ್ತೀವಿ, ಇನ್ನೇನೋ ಮಾಡ್ತಿರ್ತೀವಿ, ನೂಕು ನುಗ್ಗಾಟ, ಅದ್ರ ಮಧ್ಯದಲ್ಲೂ ಬಂದಿರ್ತಾರ. ಎಷ್ಟೋ ಸತಿ ನಮ್ಮ ಮೀಟಿಂಗ್ಗಳಲ್ಲಿ ನಾವೆಲ್ಲರೂ ಮೀಟಿಂಗ್ ಮುಗಿಸ್ಕೊಂಡು ಈಗ ರಾಮಮೂರ್ತಿ ಅವರು ಮಾತಾಡ್ತಿದ್ವಿ, ಆದ್ಮೇಲೆ 1 ನಿಮಿಷ ರಾಮಮೂರ್ತಿ ಅವರ ಏನು ಅಂತಂದ್ರು, ಸರ್ ಊಟ ಆಗಿಲ್ಲ, ಒಂದು ಇಡ್ಲಿ ತಿರೋಣ ಸರ್ ಇಲ್ಲ ಅಂತ ನಾನು ಅವ್ರಿಗೆ ಈಗ ತಮಾಷೆ ಮಾಡ್ತಾ ಇದ್ದೆ. ಆದ್ರೆ ಇಲ್ಲಿ ಕೂತಿರುವಂತ ಹೆಣ್ಮಕ್ಳು ನೀವು ಕೇಳಿ, ಅವ್ರು ಹೇಳ್ತಾರೆ ಮೀಟಿಂಗ್ ಮುಗಿಸ್ಕೊಂಡಿಲ್ಲ, ಮನೆಗೆ ಹೋಗ್ಬೇಕು, ಅಲ್ಲೂ ಅಡುಗೆ ಮಾಡ್ಕೊಡ್ಬೇಕು, ಮನೇಲಿ ಯಾರೋ ಕಾಯ್ತಾ ಇರ್ತಾರೆ. ಇದನ್ನ ಮ್ಯಾನೇಜ್ ಮಾಡಿ ಪಾರ್ಟಿ ಕೆಲಸ ಮಾಡ್ತಾ ಇರುವಂತ ಹೆಣ್ಮಕ್ಳು ಇರ್ತಾರೆ. ಈ 543ಲೇನೆ ಯಾಕೆ ಮಾಡ್ತಾ ಇಲ್ಲ ನೀವು? ಮಾಡ್ಬೋದಲ್ಲ 543ಗೆನೆ ಅಂತ. ಇದಕ್ಕೂ ನೀವು ಸ್ಪಷ್ಟ ಉತ್ತರ ಕೊಡ್ಬೇಕು ಅವರಿಗೆ. ಒಂದು, ಜನಸಂಖ್ಯೆ ಜಾಸ್ತಿ ಆಗಿದೆ, ಇಂಡಿಯಾ ಡಿಸರ್ವ್ಸ್ ಡಿಲಿಮಿಟೇಷನ್, ಇದು ಮೊದಲನೇ ಕಾರಣ. ಒಬ್ಬ ವೋಟರ್ ಪರ್ಸ್ಪೆಕ್ಟಿವ್ ಇಂದ ನೋಡಿ, 29 ಲಕ್ಷ ಜನ ವೋಟರ್ಸ್, ನೀವು 5 ವರ್ಷ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಾವು ಎಷ್ಟು ಜನ ಮೀಟ್ ಮಾಡಿರ್ತೀವಿ ಸಂಸದರಾಗಿ ಅಥವಾ MLA ಆಗಿ? ಇವತ್ತು ಬೆಂಗಳೂರು ಸೌತ್ ಅಲ್ಲಿ, ಬೆಂಗಳೂರು ಸೌತ್ ಅಸೆಂಬ್ಲಿ ನಾನು ಹೇಳ್ತಿರೋದು, 6.5-7 ಲಕ್ಷ ಅಸೆಂಬ್ಲಿ ವೋಟರ್ಸ್ ಇದ್ದಾರೆ. MLA ಸಾಧ್ಯನಾ ಅವೆಲ್ಲ ವೋಟರ್ಸ್ ಮೀಟ್ ಮಾಡಕ್ಕೆ? ಮೊದಲನೇ ಆರ್ಗ್ಯುಮೆಂಟ್, ಜನಸಂಖ್ಯೆ ಜಾಸ್ತಿ ಆಗಿದೆ, ವೋಟರ್ ಡಿಸರ್ವ್ಸ್ ಬೆಟರ್ ರೆಪ್ರೆಸೆಂಟೇಟಿವ್ಸ್, ಅದಕ್ಕೋಸ್ಕರ ನಮಗೆ ಡಿಲಿಮಿಟೇಷನ್ ಬೇಕು, ಸೀಟ್ ಜಾಸ್ತಿ ಆಗ್ಬೇಕು. ಎರಡನೇದು, ಈಗ ಇರುವಂತ ಸೀಟಿಗೆನೇ ನೀವು ಮಾಡ್ಬಿಟ್ರೆ ನಾಳೆ ಯಾರು ಇವಾಗಿರೋ MLA MP ಅವರು ಇವರು ಕೂತಿದಾರಲ್ಲ, ಅವರೇ ಬೆಹನ್ ಬೇಟಿ ಕೋಟಾ ಅಂತ ಅವ್ರದೇ ಮನೆಯಲ್ಲಿ ಇರುವಂತ ಹೆಣ್ಮಕ್ಳನ್ನ, ಅವ್ರದೇ ಹೆಂಗಸರನ್ನೋ ಅವ್ರದೇ ಮಗಳನ್ನೋ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ವಾಪಸ್ಸು. ಇವತ್ತೇನು ನೀವು ಲಿಸ್ಟ್ ಆಗ್ತಾ ಬನ್ನಿ ದೇಶದ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಯಾರ್ಯಾರು ಮಹಿಳಾ ನಾಯಕಿಯರಿದ್ದಾರೆ ಅಂತ. ಕರುಣಾನಿಧಿ ಮಗಳು ಕಣಿಮೊಯಿ ಅವರು, ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಅವರು, ನೀವು ಲಿಸ್ಟ್ ಆಗ್ತಾ ಬಂದ್ರೆ ಅವರೆಲ್ಲರೂ ಕೂಡ ಯಾರ್ದೋ ಇನ್ನೊಬ್ರು ನಾಯಕರ ಮಕ್ಕಳೇ ಅಲ್ಲಿರುವಂತವ್ರು. ಸೀಟ್ ಜಾಸ್ತಿ ಮಾಡಿದ್ರೆ
ಯಾರು ನಿಮ್ ತರ ಸಾಮಾನ್ಯವಾಗಿ ಕುಟುಂಬದಿಂದ ಬಂದು ರಾಜಕೀಯದಲ್ಲಿ ದೇಶಕ್ಕೆ ನಾವೇನೋ ಮಾಡಬೇಕು ಅಂತ ಬಂದಿರುವಂತ ಮಹಿಳಾ ನಾಯಕರು ಯಾರಿದ್ದಾರೆ, ಇಲ್ಲಿ ಕೂತಿರುವಂತವ್ರು ಇದ್ದಾರೆ, ನಮ್ಮ ಸೌಮ್ಯ ರೀತಿ ಇರುವಂತ ಕಾರ್ಯಕರ್ತರು ಇದ್ದಾರೆ, ಅವ್ರಿಗೆ ಅವಕಾಶ ಆಗುತ್ತೆ. ಅವ್ರಿಗೋಸ್ಕರ ನರೇಂದ್ರ ಮೋದಿ ಇವತ್ತು ಸೀಟ್ ಜಾಸ್ತಿ ಮಾಡಿ ಅಂತ ಇವತ್ತು ಆರ್ಗ್ಯೂ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಜನಕ್ಕೆ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಯಾವತ್ತೇ ಮುಂದೆ ಡಿಲಿಮಿಟೇಷನ್ ಆದಾಗ್ಲೂ ಕೂಡ ಸೀಟ್ ಜಾಸ್ತಿ ಆಗಬೇಕು. ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ಹೆಣ್ಮಕ್ಳು ಕೂಡ MLA MP-ಗಳಾಗಬೇಕು, ಕಾರ್ಪೊರೇಟರ್ಗಳಾಗಬೇಕು. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ಅವ್ರದ್ದು ಕೂಡ ಒಂದು ಅವಕಾಶ ಆಗಬೇಕು ಅನ್ನುವಂಥ ವಿಚಾರವನ್ನ ನಾವು ಜನಕ್ಕೆ ತಿಳಿಸಬೇಕಾಗಿದೆ. ನಿಮ್ಮ ಸಮಯ ಜಾಸ್ತಿ ತಗೊಂಡಿದ್ದೀನಿ, ಆದ್ರೆ ಈ ವಿಚಾರಗಳು ನಾವೆಲ್ಲರಿಗೂ ತಿಳಿಸೋದಕ್ಕೆ, ಯಾಕೆಂದ್ರೆ ಇಲ್ಲಿರುವಂತವರೆಲ್ಲರೂ ಹಿರಿಯ ನಾಯಕರಲ್ಲಿ ಇದ್ದೀರಿ. ನೀವಿನ್ನ 50 ಜನಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡುವಂತ ಜನ ಇಲ್ಲಿ ಕೂತಿದ್ದೀರಿ. ಬೆಂಗಳೂರಿನ ಮಹಿಳಾ ನಾಯಕರ ತಂಡ ಇದೆ. ನೀವಿನ್ 100 ಜನಕ್ಕೆ ಹೋಗಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 10 ನಿಮಿಷ ಜಾಸ್ತಿ ಸಮಯ ತಗೊಂಡು ನಿಮಗೆ ವಿಚಾರಗಳನ್ನು ತಿಳಿಸಿದ್ದೀನಿ. ನಿಮ್ಮ ನೇತೃತ್ವದಲ್ಲಿ ಈ ಹೋರಾಟ ಮುಂದುವರಿಲಿ. ಈ ಮಹಿಳೆಯರಿಗೆ ಆರಕ್ಷಣೆಯನ್ನು ಕೊಟ್ಟು, ರಿಸರ್ವೇಶನ್ ಕೊಟ್ಟು ಇದನ್ನ ಮಾಡಿಸುವಂತ ನಮ್ಮ ಪ್ರಯತ್ನ 100ಕ್ಕೆ 100 ಯಶಸ್ವಿ ಆಗುತ್ತೆ. ಇವತ್ತು ತಡವಾಗಿರ್ಬೋದು, ಬಟ್ ಅದನ್ನ ನಾವು ಮಾಡ್ತೀವಿ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ನಿಮಗೆ ಈ ಸಂದರ್ಭ. ಮಹಿಳಾ ಮೀಸಲಾತಿ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ಮಸೂದೆ, ಇದರ ಡಿಸ್ಕಷನ್ ಪ್ರಾರಂಭ ಆಗಿದ್ದು ಸುಮಾರು 92ನೇ ಇಸ್ವಿಯಿಂದ, 1992 ಇಂದ. 92ರಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಕನ್ಸಿಸ್ಟೆಂಟ್ ಸ್ಟ್ಯಾಂಡ್, ನೇತೃತ್ವ ಚೇಂಜ್ ಆಗ್ತಾ ಇದ್ರು ಕೂಡ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಸಂಖ್ಯೆ ಇಳಿದು ಮೇಲ್ಗಡೆ ಬಂದು ನಮ್ಮ ಸರ್ಕಾರ ಇದ್ದು ಇಲ್ಲದಲೇ ಇದ್ದಾಗ ಯಾವುದೇ ಸಂದರ್ಭದಲ್ಲೂ ಬಿಜೆಪಿಯ ಸ್ಟ್ಯಾಂಡ್ 92 ಇಂದ ಇವತ್ತಿನವರೆಗೆ ಒಂದೇ ಸ್ಟ್ಯಾಂಡ್ ಇದೆ, ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ ಇದೆ. ಮಹಿಳೆಯರಿಗೆ 33% ರಿಸರ್ವೇಶನ್ ಆದಷ್ಟು ಬೇಗ ಕೊಡಬೇಕು ಅನ್ನುವಂಥದ್ದು. ಇದು ಭಾಷಣಕ್ಕೆ ಸೀಮಿತವಾಗಿರುವಂತಹ, ಹೇಳಿಕೆಗೆ ಸೀಮಿತವಾಗಿರುವಂತಹ ಕಮಿಟ್ಮೆಂಟ್ ಟು ಸಪೋರ್ಟ್ ಅಲ್ಲ. ಯಾವಾಗ ಈ ಬಿಲ್ಗಳನ್ನ ಕೇಂದ್ರ ಸರ್ಕಾರಗಳು, ಕಾಂಗ್ರೆಸ್ನ ಸರ್ಕಾರಗಳು ಪಾರ್ಲಿಮೆಂಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಈ ಬಿಲ್ಲಿಗೆ ನಾವು ಸಪೋರ್ಟ್ ಅನ್ನು ಕೊಟ್ಟಿದ್ದೀವಿ. ಇದು ರೆಕಾರ್ಡೆಡ್ ಹಿಸ್ಟರಿ. ಇದನ್ನ ನಾವು ಜನಕ್ಕೆ ಬಹಳ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಇದು ಬಿಜೆಪಿಯ ಬಿಹೇವಿಯರ್. ಇನ್ನು ಕಾಂಗ್ರೆಸ್ ಪಾರ್ಟಿಯ ಬಿಹೇವಿಯರ್ ನೋಡಿ. 92 ಇಂದ ಇವತ್ತಿನವರೆಗೆ ಒಂದಲ್ಲ ಇನ್ನೊಂದು ಕಾರಣ ನೆಪ ಕೊಟ್ಕೊಂಡು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಹೇಗಾದ್ರೂ ಮಾಡಿ ಅದನ್ನ ಡಿಫೀಟ್ ಮಾಡಿರುವಂತದ್ದು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಒಂದ್ ಸತಿ ಲಾಲು ಯಾದವ್ ಮತ್ತೆ ಅವ್ರ ಪಾರ್ಟಿಯವ್ರ ಕೇಳಿ ಗಲಾಟೆ ಮಾಡಿಸಿದ್ರು. ಅವರೇ ಸರ್ಕಾರದಲ್ಲಿದ್ರು, ಅವ್ರ ಪಾರ್ಟಿ ಇದ್ದೇ ಜೊತೆಗಿದ್ದಂತ ಯಾರು ಅಲಯನ್ಸ್ ಪಾರ್ಟ್ನರ್ಸ್ ಗಳು ಕೇಳಿ ಗಲಾಟೆ ಮಾಡಿಸಿದ್ರು, ಬಿದ್ದೋಯ್ತು. ಇನ್ನೊಂದ್ಸತಿ ಮುಲಾಯಂ ಸಿಂಗ್ ಯಾದವ್ ಅವ್ರ ಕೇಳಿ ಗಲಾಟೆ ಮಾಡಿಸಿದ್ರು. ಮುಲಾಯಂ ಸಿಂಗ್ ಯಾದವ್ ಹೇಳಿದ್ರು, ನಾನು ಜೀವಂತವಾಗಿರೋವರೆಗೂ ಕೂಡ ನಾನು ಇದನ್ನ ಆಗಕ್ ಬಿಡೋದಿಲ್ಲ, ನಾನು ಈ ಪಾಸ್ ಆಗೋದೇ ನನ್ನ ಹೆಣದ ಮೇಲೆ ಅಂತೆಲ್ಲ ಭಾಷಣ ಮಾಡಿದ್ರು ಮುಲಾಯಂ ಸಿಂಗ್ ಯಾದವ್. ರಿಜೆಕ್ಟ್ ಆಯ್ತು. ಇನ್ನೊಂದ್ಸತಿ ತರಿಸಿದ್ರು ಪಾರ್ಲಿಮೆಂಟ್ ನಲ್ಲಿ. ಎಲ್ಲ ಅವ್ರ ಪಾರ್ಟಿಯವರನ್ನ, ವಿರೋಧ ಪಾರ್ಟಿಯವರು ಎಲ್ಲರೂ ಕೂಡ ವೆಲ್ಲಲ್ಲಿ ತರಿಸಿ ಬಿಲ್ಲನ್ನೇ ಹರಿಸಾಕ್ಬಿಟ್ರು. ಸೊ 92ರಿಂದ 2023ರವರೆಗೆ ಈ ಕಾನೂನು ಸಂವಿಧಾನದ ಒಳಗಡೆ ಬರಲೇ ಇಲ್ಲ. ಇದನ್ನ ಒಂದಲ್ಲ ಒಂದು ಕುಂಟು ನೆಪ ಕೊಟ್ಟು ಅದನ್ನ ಮುಂದಾಕ್ತಾ ಹೋದ್ರು. ಆದ್ರೆ 2023ರಲ್ಲಿ ಫುಲ್ ಮೆಜಾರಿಟಿ ಇದ್ದಂತಹ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 92ರಿಂದ ಆಗಿಲ್ದಲೇ ಇದ್ದಂತಹ ಈ ಮಹಿಳಾ ಮೀಸಲಾತಿ ಕಾನೂನನ್ನ ಸಂವಿಧಾನದ ತಿದ್ದುಪಡಿ ತಂದು 40 ಇಯರ್ಸ್ ಅಲ್ಲಿ ಆಗದಲೇ ಇದ್ದದನ್ನ ಮಾಡಿದ್ದು 2023ರಲ್ಲಿ ನರೇಂದ್ರ ಮೋದಿ ಸರ್ಕಾರ. ಇದನ್ನ ನಾವು ಜನಕ್ಕೆ ಗಂಟಾನುಗಂಟವಾಗಿ ನಾವು ಇದನ್ನ ಹೇಳಬೇಕು. ನಾವು ಮಾಡಿದ್ದನ್ನ, ನಾವು ಅಧಿಕಾರಕ್ಕೆ ಪೂರ್ಣ ಬಹುಮತ ಬಂದ್ವಿ, ನಮ್ಮ ಹತ್ರ 303 ಸಂಖ್ಯೆ ಇತ್ತು, ನಾವು ಮಾಡಿದ್ವಿ. 92ರಿಂದ ಇದಾಗಿರ್ಲಿಲ್ಲ. 92ರಿಂದ 2023ವರೆಗೆ ನಾವು ಅಪೋಸಿಷನ್ ಅಲ್ಲಿ ಇದ್ದಾಗ್ಲೂ ಕೂಡ, ನಮ್ಮ ಹತ್ರ ಸಂಖ್ಯೆ ಜಾಸ್ತಿ ಇಲ್ದಲೇ ಇದ್ದಾಗ್ಲೂ ಕೂಡ ನಮ್ಮ ಸಂಖ್ಯೆ ಇದ್ದಷ್ಟು ಸಪೋರ್ಟ್ ಅನ್ನ ನಾವು ಈ ಬಿಲ್ಲಿ ಕೊಟ್ಟಿದ್ವಿ. ಕಾಂಗ್ರೆಸ್ನವ್ರು ತಂದಾಗ್ಲೂ ಕೊಟ್ಟಿದ್ವಿ. ಅವ್ರ ಜೊತೆಗೆ ಇದ್ದಂತ ಅವರ ಅಲೈಸ್ ಪಾರ್ಟ್ನರ್ಗಳು JDU, RJD, TMC ಅವ್ರಗಳು ವಿರೋಧ ಮಾಡಿದಾಗ್ಲೂ ಕೂಡ ವಿರೋಧ ಪಕ್ಷದಲ್ಲಿ ಕೂತಿದ್ದಂತ ಬಿಜೆಪಿ ಇದಕ್ಕೆ ಸಪೋರ್ಟ್ ಕೊಟ್ಟಿತ್ತು. ಇದು ವಾಸ್ತವ. ಆದ್ರೆ 2023ನೇ ಇಸ್ವಿಯಲ್ಲಿ ಕಾನೂನು ತಂದಾಗ ಸರ್ಕಾರಕ್ಕೆ ಏನಿತ್ತು, 2021ನೇ ಇಸ್ವಿಯ ಏನು ಸೆನ್ಸಸ್ ಮಾಡಬೇಕಾಗಿದೆ, ಆ ಸೆನ್ಸಸ್ ರಿಪೋರ್ಟ್ ಬೇಗ ತಯಾರಾಗುತ್ತೆ, ಅದ್ರ ಮೇಲೆ ಡಿಲಿಮಿಟೇಷನ್ ಆಗುತ್ತೆ. ಆ ಡಿಲಿಮಿಟೇಷನ್ ಆದ ತಕ್ಷಣದಲ್ಲಿ ನಾವು ಇದನ್ನ ಜಾರಿಗೆ ತಗೊಂಡು ಬರೋಣ ಅನ್ನೋದು ಸರ್ಕಾರದ ಇಚ್ಛೆ ಇತ್ತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್ ನಿಂದಾಗಿ 2021 ಸೆನ್ಸಸ್ ದೇಶ ಅದರಿಂದ ಚೇತರಿಸಿಕೊಂಡು ವ್ಯವಸ್ಥೆಗಳು ಮತ್ತೆ ಸರಿಯಾಗಿ ಅದೆಲ್ಲ ಆಗೋವರೆಗೆ ಅದು ಡಿಲೇ ಆಯಿತು. ಈಗ ಸೆನ್ಸಸ್ ಜಾರಿಲಿದೆ. ಸೆನ್ಸಸ್ ರಿಪೋರ್ಟ್ ಬಂದು ಅದಾದ ಮೇಲೆ ಡಿಲಿಮಿಟೇಷನ್ ರಿಪೋರ್ಟ್ ಆಗಿ ಇದೆಲ್ಲ ಆಗುವಷ್ಟೊತ್ತಿಗೆ 2029ರಲ್ಲೂ ಎಲೆಕ್ಷನ್ ಬಂದ್ಬಿಡುತ್ತೆ. ಮತ್ತೆ ಮಹಿಳೆಯರಿಗೆ ಅವಕಾಶ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ನಾವು ಸಂವಿಧಾನ ತಿದ್ದುಪಡಿ ತಂದಿದ್ವಿ 2023ರಲ್ಲಿ, ಆ ಸಂವಿಧಾನ ತಿದ್ದುಪಡಿಗೆ ಒಂದು ಅಮೆಂಡ್ಮೆಂಟ್ ಅನ್ನ ತರೋಣ. 2027ರ ಸೆನ್ಸಸ್ ನ ಆಧಾರದ ಬದಲು
2011ನೇ ಇಸ್ವಿಯ ರೆಡಿ ಇರುವಂತ ಸೆನ್ಸಸ್ ನ ಆಧಾರದ ಮೇಲೆ ಇವಾಗ ನಾವು ಡಿಲಿಮಿಟೇಷನ್ ಮಾಡಿ 2034ರಲ್ಲಿ ರಿಸರ್ವೇಶನ್ ಕೊಡೋದ್ರ ಬದಲು 2023 ನಾವು ರಿಸರ್ವೇಶನ್ ಕೊಡೋಣಂತೆ. ನಮ್ಮ ಹೆಣ್ಮಕ್ಳು ಕೂಡ ಸಂಸತ್ನಲ್ಲಿ, ನಮ್ಮ ವಿಧಾನಸಭೆಗಳಲ್ಲಿ ಅವರು ಕೂಡ ಶಾಸಕಿಯರಾಗಿ ಸಂಸದರಾಗಿ ಬರಲಿ ಎನ್ನುವಂತ ನಮ್ಮ ಉದ್ದೇಶ ಏನಿತ್ತು, ಅದನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿದೆ. ಈಗ ಕೇಳ್ತಾ ಇದ್ರೆ ಅರ್ಜೆನ್ಸಿ ಏನಿತ್ತು ಅಂತ. ಏನ್ ಅರ್ಜೆನ್ಸಿ ಇತ್ತು? ಈಗಲೇ ಯಾಕೆ ಸೆಷನ್ ತರಬೇಕಿತ್ತು? 40 ವರ್ಷದ ಅರ್ಜೆನ್ಸಿ ಸಾಕಾಗಿಲ್ವಾ ಕಾದಿರೋದು? 40 ವರ್ಷದ್ದು ಸಾಕಾಗಿಲ್ಲ ಅಂದ್ರೆ ಇನ್ನೆಷ್ಟು ಪೇಷನ್ಸ್ ಇಂದ ಕಾಯ್ಬೇಕು? ಅರ್ಜೆನ್ಸಿ ಇರೋದು ಯಾರಿಗೆ ಮಾಡಬೇಕು ಅಂತಿದೆ ಅವ್ರಿಗೆ ಅರ್ಜೆನ್ಸಿ ಇದೆ, ಇದನ್ನ ನಾವು ಮಹಿಳೆಯರಿಗೆ ಹಕ್ಕನ್ನ ಕೊಡಬೇಕು ಅಂತ. ಯಾರು ಇದನ್ನ ಕುಂಟು ನೆಪ ಕೊಟ್ಟು ಇನ್ನೂ 10 ವರ್ಷ ಮುಂದಕ್ಕೆ ಹಾಕೋಣ, ಇನ್ನೂ 20 ವರ್ಷ ಮುಂದಕ್ಕೆ ಹಾಕೋಣ ಅಂತಾರೆ, ಅವ್ರಿಗೆ ಅರ್ಜೆನ್ಸಿ ಇಲ್ಲ. ಇದು ಇನ್ ಡಿಲಿಮಿಟೇಷನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾನು ಇಲ್ಲಿರುವಂತ ಎಲ್ಲ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಜನರ ಹತ್ರ ಹೋದಾಗ ಈ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿ. ಲಾಸ್ಟ್ ಭಾರತದಲ್ಲಿ ಡಿಲಿಮಿಟೇಷನ್ ಅಥವಾ ಈ ಸೀಟ್ಸ್ ಗಳ ಸಂಖ್ಯೆ ನಿರ್ಧಾರ ಮಾಡಿದ್ದು 1971ನೇ ಇಸ್ವಿಯಲ್ಲಿ. ಯಾವಾಗ? 1971ನೇ ಇಸ್ವಿಯಲ್ಲಿ ನಿರ್ಧಾರ ಆಯಿತು. ಸಂಸತ್ತಿನಲ್ಲಿ 543 ಸೀಟ್ ಇರಬೇಕು ಅಂತ. 1971ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದಾಗ ಭಾರತದ ಜನಸಂಖ್ಯೆ ಇದ್ದಿದ್ದು 55 ಕೋಟಿ. 55 ಕೋಟಿ ಜನಸಂಖ್ಯೆಗೆ 543 ಸೀಟ್ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ರು. ಇವತ್ತು ಭಾರತ ಜನಸಂಖ್ಯೆ ಎಷ್ಟು? 140 ಕೋಟಿ. ಇವರು ಡಿಲಿಮಿಟೇಷನ್ ಬೇಡ ಅಂತ ಇದ್ದಾರೆ. 55 ಕೋಟಿಗೆ ಎಷ್ಟು ಸೀಟ್ ಇತ್ತೋ ಅಷ್ಟೇ ಸೀಟು 140 ಕೋಟಿಗೂ ಇರಕ್ಕೆ ಸಾಧ್ಯ ಆಗತ್ತಾ? ಇವ್ರು ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಇವ್ರಿಗೆ ಕಾರಣ ಏನು ಅಂತಂದ್ರೆ ನರೇಂದ್ರ ಮೋದಿ ಮಾಡಬಾರದು ಅಂತ ಅಷ್ಟೇನೆ. ಮಹಿಳಾ ಮೀಸಲಾತಿ ಮಾಡ್ಬಿಟ್ರೆ ನರೇಂದ್ರ ಮೋದಿ ಅವರ ಪರವಾಗಿ ಮಹಿಳೆಯರು ಇರ್ತಾರೆ, ದೇಶದಲ್ಲಿ ಬಿಜೆಪಿಗೆ ಮತ್ತಷ್ಟು ವೋಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ವಿರೋಧ ಮಾಡಬೇಕು, ಇಷ್ಟೇ, ಬೇರೆ ಕಾರಣನೇ ಇಲ್ಲ. ಇವಾಗ ನೀವೆಲ್ಲ ಪಾರ್ಟಿಯ ಹಿರಿಯ ಕಾರ್ಯಕರ್ತರೆಲ್ಲರೂ ಇದ್ದೀರಿ. ನಮ್ಮ ಎಂಪಿ ಚುನಾವಣೆಯಲ್ಲಿ ಇನ್ನೊಂದ್ ಕಡೆ ನೀವೆಲ್ಲರೂ MLA ಚುನಾವಣೆಗಳಲ್ಲಿ ಓಡಾಡಕ್ ಹೋಗಿರ್ತೀರಿ. ಜನ ಏನ್ ಕಂಪ್ಲೇಂಟ್ ಮಾಡ್ತಾರೆ? ಬಿಜೆಪಿ ಎಂಪಿ ಇರ್ಲಿ, ಕಾಂಗ್ರೆಸ್ MLA ಇರ್ಲಿ, ಕಾಂಗ್ರೆಸ್ MP ಇರ್ಲಿ, ಜನ ಏನ್ ಹೇಳ್ತಾರೆ ನಿಮ್ ಚುನಾವಣೆ ಟೈಮ್ನಲ್ಲಿ ಹೋದಾಗ? ಸರ್ ಸಿಗ್ಲಿಲ್ಲ ಸರ್, ಕಾರ್ಯಕ್ರಮ ಕರೆದಿದ್ವಿ, ಬರಕ್ಕಾಗಿಲ್ಲ ಸರ್, ನಿಮ್ಗೆ ಎಷ್ಟೋ ದಿವಸ ಆದ್ಮೇಲೆ ಸಿಕ್ಕಿದ್ರಿ. ಯಾಕೆ ಹೇಳ್ತಾರೆ ಇದನ್ನ? ನಿಮಗೆ ಬೆಂಗಳೂರು ದಕ್ಷಿಣದನೇ ಉದಾಹರಣೆ ಕೊಡ್ತೀನಿ. ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ 29 ಲಕ್ಷ ವೋಟರ್ಸ್ ಇದೆ. ಒಬ್ಬ MP 5 ವರ್ಷ ಪಾರ್ಲಿಮೆಂಟಿಗೆ ಹೋಗಲ್ಲ, ಬೇರೆ ಮೀಟಿಂಗ್ ಅಟೆಂಡ್ ಮಾಡಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಕೆಲಸ ಏನು ಅಂತಂದ್ರೆ, ನಾನು ಒಂದ್ ದಿವಸನೂ ಎಲ್ಲೂ ಬೇರೆ ಏನೂ ಕೆಲಸ ಮಾಡದಲೆ ಬೆಳಗ್ಗೆ 7 ಗಂಟೆಗೆ ಎದ್ದಾಗಿಂದ ರಾತ್ರಿ 10 ಗಂಟೆ ತನಕ ಒಂದೊಂದೊಂದೊಂದು ರೋಡ್ ಹೋಗ್ಕೊಂಡು ಬರ್ತೀನಿ. ಎಲ್ಲಾ ಕಡೆ ನಾನು ಮನೆಗೆ ಹೋಗಿ ಮುಖ ತೋರಿಸ್ಕೊಂಡು ಬರ್ತೀನಿ, ಏರಿಯಾಗೆ ಹೋಗಿ ಬರ್ತೀನಿ ಅಂತಂದ್ರು 5 ವರ್ಷ ಇದನ್ನೇ ಮಾಡಿದ್ರು ಸಾಕಾಗಲ್ಲ. ಯಾಕೆಂದ್ರೆ ಪಾಪ್ಯುಲೇಷನ್ ಅಷ್ಟು ದೊಡ್ಡದಿದೆ, ಕಾನ್ಸ್ಟಿಟ್ಯೂನ್ಸಿ ಅಷ್ಟು ದೊಡ್ಡದಾಗಿದೆ. ಪ್ರಜಾಪ್ರಭುತ್ವ ಹಿಂಗ್ ನಡಿಬೇಕಾ? MLA ಕೈಗೆ ಸಿಗಲ್ಲ, MP ಕೈಗೆ ಸಿಗಲ್ಲ ಅಂತ ಜನ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಹ್ಯಾಂಡಲ್ಲೇ ಮಾಡಕ್ಕಾಗದಲ್ಲೇ ಇರುವಷ್ಟು ದೊಡ್ಡ ಜನಸಂಖ್ಯೆ ಇವತ್ತಾಗಿದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಏನಂದ್ರು, 2026ರಲ್ಲಿ ಅಥವಾ 29ರಲ್ಲಿ ಎಲೆಕ್ಷನ್ ಆದಾಗ 2029ರ ಭಾರತದ ಜನಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳು ಜಾಸ್ತಿ ಆಗಬೇಕು. ಸೀಟ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ರಿಗೂ ಅವಕಾಶನೂ ಜಾಸ್ತಿ ಆಗುತ್ತೆ. ಜನ ಕೂಡ ಅವಾಗ MP MLAಗಳ ಹತ್ರ ಹೋಗಿ ಈ ಕೆಲಸ ಮಾಡ್ಕೊಡಿ ಅನ್ನೋದನ್ನ ಡಿಮ್ಯಾಂಡ್ ಮಾಡಿ ಅವ್ರನ್ನ ಕೇಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ನಮ್ಮ ಲೋಕತಂತ್ರ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ಸೀಟ್ ಜಾಸ್ತಿ ಮಾಡಿ ಅಂತ ನರೇಂದ್ರ ಮೋದಿ ಅವರು ಇವರು ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟು ಕಾಮನ್ ಸೆನ್ಸ್ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಇದು? ಇಲ್ಲಿ ಪಲ್ಲವಿ ಅಕ್ಕ ಕೂತಿದ್ದಾರೆ, ಇಲ್ಲಿ ನಮ್ಮ ಸರಳ ಅಕ್ಕ ಕೂತಿದ್ದಾರೆ. ಇವರೆಲ್ಲರೂ ಕೂಡ ಕಾರ್ಪೊರೇಟರ್ಸ್ ಗಳಾಗಿ ಬಹಳ ಯಶಸ್ವಿ ಕೆಲಸ ಮಾಡಿರುವಂತವ್ರು. ಇಲ್ಲಿರುವಂತ ಪ್ರತಿಯೊಬ್ರು, ನಾಗರತ್ನ ಅಕ್ಕ ಇದ್ದಾರೆ, ಹೆಸರು ತಗೋತ ಎಲ್ಲರೂ ಇದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ರು ಅವ್ರವ್ರ ವಾರ್ಡ್ ಅಲ್ಲಿ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅವ್ರ ವಾರ್ಡ್ ಅಲ್ಲೇನೆ ಅವ್ರು ಕೆಲಸ ಮಾಡಬೇಕಾದಾಗ ಇನ್ನೂ ದೊಡ್ಡ ಜನ ಇದಾರಪ್ಪ, ಬಹಳ ದೊಡ್ಡ ವಾರ್ಡ್ ಅಂತ ಅವಾಗಲೇ ಅನುಭವಕ್ಕೆ ಬರ್ತಾ ಇತ್ತು ಕಾರ್ಪೊರೇಟರ್ಗಳಿಗೇನೆ. ಅದಕ್ಕೇನೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಇಲ್ಲಿ ಒಂದು BBMPನ 5 ಮಾಡಿದ್ರು. BBMPಲಿ 200 ಎಷ್ಟಿದ್ದು ಸರ್? 225 ಇದ್ದಿದ್ದ. 198 ಸೀಟ್ ಇತ್ತು, 198 ವಾರ್ಡ್ ಇತ್ತು BBMPಲಿ. ಇವ್ರೇನ್ ಮಾಡಿದ್ರು, ಅದನ್ನ 5 GBA ಮಾಡಿ, 5 ಕಾರ್ಪೊರೇಷನ್ ಮಾಡಿ, ಟೋಟಲಿ ಇವಾಗ 268 ಮಾಡಿದ್ದಾರೆ. ಇವಾಗ ಅಲ್ಲ 369 ಮಾಡಿದ್ದಾರೆ. ಏನ್ ಕಾರಣ ಕೊಟ್ರು? ಇಲ್ಲ, ಬೆಂಗಳೂರು ಬೆಳೆದಿದೆ, ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಆಗಿದೆ, ಒಬ್ಬ ಕಾರ್ಪೊರೇಟರಿಗೆ ಅಷ್ಟೊಂದು ಜನಸಂಖ್ಯೆಯನ್ನು ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾವು 25,000ಕ್ಕೆ 20,000ಕ್ಕೆ ಒಂದು ವಾರ್ಡ್ ಮಾಡ್ತಾ ಇದೀವಿ. ಅದಕ್ಕೆ ನಮಗೆ ಒಂದು ಕಾರ್ಪೊರೇಷನ್ ಸಾಕಾಗಲ್ಲ, 5 ಕಾರ್ಪೊರೇಷನ್ ಬೇಕು. 198 ಸೀಟ್ ಸಾಕಾಗಲ್ಲ, ನಮಗೆ 369 ಸೀಟ್ ಬೇಕು. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ತಿದೀವಿ ಅಂತ ಇವರಿಲ್ಲಂದ್ರು. DK ಶಿವಕುಮಾರ್, ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಡಿಲಿಮಿಟೇಷನ್ ಮಾಡಿದಾಗ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ. ನರೇಂದ್ರ ಮೋದಿ ದೇಶಕ್ಕೆ ಡಿಲಿಮಿಟೇಷನ್ ಮಾಡಬೇಕು ಅಂದಾಗ ಮಾತ್ರ ಜನಸಂಖ್ಯೆ ಜಾಸ್ತಿ ಆಗಿರಲ್ವಾ? ಯಾವ ಲಾಜಿಕ್ ಇದು? ಇದನ್ನ ನಾವು
ಅದರಲ್ಲೂ ನಾನು ವಿಶೇಷವಾಗಿ ಕೇಳ್ತಾ ಇದ್ದೀನಿ, ಇಲ್ಲಿರುವಂತಹ ಪ್ರತಿಯೊಬ್ಬರು ನಮ್ಮ ಮಹಿಳಾ ನಾಯಕರು ಯಾರಿದ್ದಾರೆ, ಇದನ್ನ ಬೆಂಗಳೂರಿನ ಮನೆಗೆ ಇದನ್ನು ತಲುಪಿಸ್ಬೇಕು. ನೀವು ಇವ್ರದ್ದು ಈ ಢೋಂಗಿತನ ನೀವು ತಲುಪಿಸ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಡಿಲಿಮಿಟೇಷನ್ ಬೇಡವಂತ ಇವರಿಗೆ. GBL ಒಂದು ಕಾರ್ಪೊರೇಷನ್ ಸಾಕಾಗ್ತಾ ಇಲ್ಲ ಇವರಿಗೆ. BBMP ಇದ್ದಿದ್ದು ಇವ್ರಿಗೆ 5 ಬೇಕಾಯ್ತು. ಏನ್ ಅರ್ಥ ಇದು? ನಾವು ಅಧಿಕಾರದಲ್ಲಿ ಇದೀವಿ, ನಾವು 5 ಮಾಡಬಹುದು, ನಾವು ಡಿಲಿಮಿಟೇಷನ್ ಮಾಡಬಹುದು. ನಾವು ಅಧಿಕಾರದಲ್ಲಿ ಇಲ್ವಲ್ಲ, ಅದಕ್ಕೆ ಮೋದಿ ಮಾಡಬಾರ್ದು. ದಿಸ್ ಇಸ್ ಆಲ್ ದಿ ಲಾಜಿಕ್.